ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬೇರೆಯವರ ಮೇಲೆ ಒಂದು ಸಣ್ಣ ನಿರೀಕ್ಷೆ ಇರಲಿ, ಆದರೆ ನಿಮ್ಮ ಮೇಲೆ ನಿಮಗೆ ಸಂಪೂರ್ಣ ವಿಶ್ವಾಸವಿರಲಿ. ದುಃಖಕ್ಕೆ ಹೂಡಿಕೆದಾರರಿದ್ದಾರೆ ಹೊರತು ಪಾಲುದಾರರಿಲ್ಲ. ಸುಖಕ್ಕೆ ಪಾಲುದಾರರಿದ್ದಾರೆ ಹೊರತು ಹೂಡಿಕೆದಾರರಿಲ್ಲ. ನಂಬಿಕೆ ಎಂದರೆ ಸೂರ್ಯನ ಹಾಗಿರಬೇಕು. ಸಂಜೆ ಮುಳುಗಿದ್ರೂ ನಾಳೆ ಮತ್ತೆ ಬಂದೇ ಬರುತ್ತಾನೆ ಎನ್ನುವಂತೆ. ಮನುಷ್ಯನಿಗೆ ಸತ್ಯದ ಅರಿವಿದ್ರೂ ಅದು ತನಗೆ ಉಪಯುಕ್ತವಾಗುವಂತಿದ್ರೆ ಮಾತ್ರ ಒಪ್ಪುತ್ತಾನೆ, ಇಲ್ಲದಿದ್ರೆ ತಿರಸ್ಕರಿಸ್ತಾನೆ. ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ನೇರ ನುಡಿಯುವವರ ಬಗ್ಗೆ ಮೆಚ್ಚುಗೆ ಇರಲಿ. ಮುಂದೆ ಮೆಚ್ಚಿ ನುಡಿಯುವ, ಹಿಂದೆ ಚುಚ್ಚಿ ನುಡಿಯುವವರ ಬಗ್ಗೆ ಎಚ್ಚರವಿರಲಿ. ತಿಳುವಳಿಕೆಗಿಂತ ನಡವಳಿಕೆ ಶ್ರೇಷ್ಠ. ತಿಳುವಳಿಕೆ ಸೋಲ್ಬೋದು, ಆದರೆ ಉತ್ತಮ ನಡವಳಿಕೆ ಎಂದಿಗೂ ಸೋಲೋದಿಲ್ಲ. ಮನುಷ್ಯರೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಬದಲಾಗುವವರೆಗೂ ಇರ್ತದೆ, ಆದರೆ ಮನಸ್ಸಿನೊಂದಿಗೆ ಹುಟ್ಟಿದ ಸಂಬಂಧ ಮನುಷ್ಯ ಮಣ್ಣಾಗುವವರೆಗೂ ಇರ್ತದೆ. ಮನುಷ್ಯನ ಜನ್ಮ ಪ್ರತಿ ಮನೆಯಲ್ಲಾಗ್ತದೆ, ಆದರೆ ಮನುಷ್ಯತ್ವ ಕೆಲವು ಮನೆಯಲ್ಲಿ ಜನ್ಮ ತಾಳ್ತದೆ. ಸಾಧ್ಯವಾದರೆ ಬೇರೆಯವರ ನೋವನ್ನು ಕಡಿಮೆ ಮಾಡುವ ಮದ್ದಾಗಿ ಸುಂದರವಾಗಿ ಕಂಡು ತನ್ನ ಕಡೆಗೆ ಸೆಳೆದು ನೋಯಿಸುವ ಮುಳ್ಳಲ್ಲ. ಒಬ್ಬ ವ್ಯಕ್ತಿ ದೇವರ ಮುಂದೆ ಕೂತು ನಿಮ್ಮ ಹೆಸರನ್ನು ನೆನಪಿಸಿಕೊಂಡು ಕಣ್ಣೀರು ಹಾಕುವಷ್ಟು ಯಾರ ಮನಸ್ಸನ್ನು ನೋಯಿಸಬೇಡಿ. ನೇರವಾಗಿ ಮಾತಾಡುವವರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನಾಡುವವರು ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವೇ ಜಾಸ್ತಿ. ಯಾವ ದಿನದಿಂದ ನೀನು ಬೇರೆಯವರ ತಪ್ಪನ್ನ ಹುಡುಕುವುದನ್ನು ಬಿಡ್ತೀಯೋ ಅದೇ ದಿನದಿಂದ ನಿನ್ನ ಮನಸ್ಸಿಗೆ ಶಾಂತಿಯ ಅನುಭವ ಉಂಟಾಗ್ತದೆ. ನಮ್ಮ ಪ್ರಭಾವ ನೋಡಿ ಬಳಿ ಬರುವ 100 ಜನರಿಗಿಂತ ನಮ್ಮ ಸ್ವಭಾವ ನೋಡಿ ಬರುವ ಜನರನ್ನ ಮರೆಯದಿರಿ. ಎಲ್ಲಿ ಯಾರ ಹೆಸರಿನ ಅನ್ನವಿರ್ತದೆಯೋ ಸಮಯ ಅವರನ್ನು ಕರೆದುಕೊಂಡು ಅಲ್ಲಿಗೆ ಹೋಗ್ತದೆ. ಯಾರು ಕೂಡ ಯಾರೋ ಕೊಟ್ಟಿದ್ದನ್ನ ತಿನ್ನೋದಿಲ್ಲ, ತನ್ನ ಋಣದಲ್ಲಿ ಇರುವುದನ್ನ ಮಾತ್ರ ತಿಂತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.